ಭದ್ರ ಅಲ್ಲಿ ಮಲಗವನೆ ಅಂದ್ರೆ ಎಬ್ಬಿಸ್ಲಾಣ. ಆ ಮೆದೆ ವೀರೋದೇ ಇರ್ಬೇಕು, ಈ ಮೆದೆ ಆ ಸಂತೋಷದಿಂದ ಇರ್ಬೇಕು. ನನ್ನ ಮಗನೇ, ಈ ಮೆದೆಯಿಂದ ಒಂದಿಷ್ಟು ಹೊರೆ ಎತ್ತಿ ಆ ಮೆದೆಗ ಕಮ್ಮಿ ಆಗಕ್ಕಿಲ್ವಾಣ? ಮಗನೇ ಆಗ್ಲಿ ಅಂತಾನೆ ಕಣೋ ನಾವು ಮಾಡ್ತಾ ಇರೋದು. ಈ ಪಂದ್ಯದಲ್ಲಿ ಆ ಸಂತೋಷ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು, ಗೊತ್ತಾಯ್ತಾ? ಹೋಗ್ರೋ, ಎತ್ತಾಕ್ರೋ ಎತ್ತಾಕ್ರೋ. ಸರಿ ಅಣ್ಣ. ಏಯ್ ಓಡ್ರೋ ಓಡ್ರೋ. ಈಗಲೇ ಹೋಗಿ ಹಸುಗಳಿಗೆ ಹುಲ್ಲಾಗ್ತೀನಣ್ಣ. ಅಣ್ಣ ಅಣ್ಣ, ಈ ಕಡೆ ಬರ್ತಾವನಿ, ಭಯ ಆಯ್ತದಣ್ಣ. ಸುಮ್ಮನಿರಲು. ಅಣ್ಣ ತುಂಬಾ ಭಯ ಆಯ್ತದಣ್ಣ. ನಮಗೂ ಅಷ್ಟೇ ಅಣ್ಣ. ಕಚ್ಚಡ ನನ್ನ ಮಗ. ಬನ್ರೋ, ಎತ್ತಾಕೋಣ. ಅಣ್ಣ ನೀನ್ ಇಲ್ಲೇ ಇರು, ನಾವು 3 ಜನ ಹೋಗಿ ಎತ್ತಾಕ್ಬಿಟ್ಟು ಬರ್ತೀವಿ. ಏನಕ್ಕೆ ಬಾಸ್ನೇನು? ಬನ್ನಿ. ಜೈ ಭಜರಂಗ ಬಲಿ. ಜೋಯಿಸ್ರ ಹತ್ರ ಇವನಿಗೇನು ಕೆಲಸ? ಜೋಯಿಸ್ರೆ. ಓ ಮಾಸ್ಟ್ರು ಬನ್ನಿ. ನಮ್ ವೀರು ಬಂದಿದ್ನಲ್ಲ, ಏನ್ ವಿಷಯ? ನೀವು ಹೀಗೆ ಕೇಳ್ತೀರಿ ಅಂತ ವೀರು ಹೇಳ್ದ. ಏನ್ ಸಮಾಚಾರ? ಕೇಳಿದ್ರೆ ಏನು ಹೇಳ್ಬೇಡಿ ಅಂತಾನೂ ಹೇಳಿದಾನೆ. ನನ್ನ ಹತ್ರನೇ ಹೇಳ್ಬೇಡ ಅಂತ ಹೇಳದ್ನ? ಎದ್ರಕೋಬೇಡಿ, 20ಕ್ಕೆ ಲಾಸ್ಟ್. ಭತ್ತ ಅಳಿತಾ ಇರೋದಲ್ಲಿ. ನನ್ನ ಹತ್ರ ಹೇಳ್ದೆ ಇರುವಂತ ವಿಷಯ ಜೋಯಿಸ್ರ ಹತ್ರ ಏನಯ್ಯ ಮಾತು? ನನ್ನ ತಂಗಿ ಮದುವೆಗೆ ಮುಹೂರ್ತ ನೋಡಕ್ ಹೋಗಿ. ಸೀರೆಗೆ ಮದುವೆನಾ? ಯಾರ ಜೊತೆ? ಆ ಹುಡುಗನ ಜೊತೆ. ಅವನ್ ಸೋತೋದ್ರೆ? ಅವನ್ ಸೋಲಲ್ಲ ಮಾಸ್ಟ್ರೆ. ಬೆಳಗ್ಗೆ ಎದ್ದು ಕೂಡಲೇ ಅವನ್ ಮೆದೆ ನೋಡಿದೆ. ಕಡಿಮೆ ಇದೆ ಅನ್ನಿಸ್ತು. ಹೇಗಾದ್ರೂ ಸರಿ ಅವನ್ ಗೆಲ್ಲೇಬೇಕು ಅಂತ ನನ್ನ ಮೆದೆಯಿಂದ ಒಂದಷ್ಟು ಹೊರೆ ತಗೊಂಡೋಗಿ ಅವನ್ ಮೆದೆಗೆ ಹಾಕ್ತೆ. ನನ್ನ ತಂಗಿ ಪ್ರಾಣನೇ ಇಟ್ಕೊಂಡಿರೋ ಒಂದು ಜೀವ ಇಲ್ದಿರೋ ಗೊಂಬೆಗೋಸ್ಕರ ಅವನ್ ತನ್ನ ಪ್ರಾಣ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ. ಅವನ ಅಲ್ಲೇ ಗೆದ್ಬಿಡ ಅಂತ ಅವನ್ ಇಲ್ಲಿ ಸೋತ್ರೆ ನನ್ನ ತಾಯಿ ಕೂಡ ನನಗೆ ಕ್ಷಮಿಸೋದಿಲ್ಲ ಮಾಸ್ಟರ್. ನೀವು ಟೆನ್ಷನ್ ಆಗ್ಬೇಡಿ. ಇನ್ನು ಒಂದು ಅಲ್ಲಿ ನೋಡಿ. ಎಲ್ಲಿ ಒಂದು 30ವರೆಗೂ ಹೋಗಂಗದ. ನಾನು ಹೇಳಿಲ್ವಾ 30?
ನನ್ನ ಮಗಳಿಗೆ ಏನಂತ ಮುಖ ತೋರಿಸು? ನನ್ನ ಫಾರಿನ್ ತಂಗಿ ಫೋನ್ ಮಾಡಿದ್ರೆ ನಾ ಏನು ತಗೊಳ್ಳಿ? ಮುಟ್ಟಾಳ ನನ್ನ ಐಡಿಯಾಗಳನ್ನೆಲ್ಲ ಸರ್ವನಾಶ ಮಾಡ್ಬಿಟ್ಟಲ್ಲೋ. ಹೇಳ ಮೇಲೆ ಯಾರ ನೀನು? ನಾನ್ ಯಾರಾದ್ರೇನು, ನಮ್ಮಿಬ್ಬರಿಗೂ ನೀನು ಒಂದೇ. ಈ ಸಲ ಐಡಿಯಾ ನಾನ್ ಕೊಡ್ತೀನಿ. ಪೊಲೀಸ್ ಕೇಸ್ ಆಗ್ದಂಗೆ ನೀನ್ ನೋಡ್ಕೋಬೇಕು. ಏನಾಯ್ತು ಅಣ್ಣ, ಅಲ್ಲಿ ಅವರು ನಿಮ್ಮಣ್ಣನಿಗೆ ಚಿಕ್ಕ ವಯಸ್ಸಿನಿಂದ ಎಷ್ಟೆಲ್ಲಾ ಸಹಾಯ ಮಾಡಿದ್ದೀನಿ. ಆದ್ರೆ ನಿನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂದ್ರೆ ಏನೇನೋ ಕಾರಣ ಹೇಳ್ದ. ಅದಕ್ಕೆ ನಾನು ಈ ರೀತಿ ಉತ್ತರ ಕೊಡ್ತಾ ಇದ್ದೀನಿ. ಲಾ ಮಗನೇ, ಯಾರೇ ನೀನು? ಹೋಗಲು. ಏಯ್ ನಾಲ್ಕಣ್ಣು, ತಾಳಿ ಕಟ್ಬಿಡ್ತೀಯಾ? ಕಟ್ಟಿ ಬದುಕ್ತೀಯಾ? ಏಯ್, ಅವಳೆ ತಾಜಾ ಹಾಕ್ರೋ. ಎತ್ತಾಕ್ತೀರಾ? ಯಜಮಾನ್ರೆ, ನಾವಿಲ್ಲಿದ್ದೀವಿ. ಮಗನೇ, ಓಡು ಓಡು. ಅಮರ್, ಈ ಕಡೆ ಬನ್ನಿ. ಎಲ್ಲೋದು? ಅಲ್ಲಿದೆ. ಅಮರ, ನೀವು ಆ ಕಡೆ ಹೋಗಿ. ಎಲ್ಲೇ ಓಡೋಗ್ತೀಯಾ? ಎಲ್ಲೇ ಓಡೋ? Hey!
ನೋಡ್ರೆ ನಿಮ್ ಹಣ ಕೊಡ್ತೀನಿ, ನಮ್ಮಮ್ಮನ ಸಮಾಧಿನ ಹೊಡೆದಾಕ್ಬೇಡಿ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯ. ನಿನ್ ನೋಡೋಕ್ ಬಂದವ್ರನ್ನೆಲ್ಲ ನೋಡ್ದೆ ಮಾತಾಡಿಸ್ದೆ ವಾಪಸ್ ಕಳ್ಸೋದ್ ನೋಡಿ ನೀನೊಬ್ಬ ದೊಡ್ಡ ಅಪರಾಧಿ ಅನ್ಕೊಂಡೆ. ಆದ್ರೆ ಬಿಡು, ನಿನ್ನ ತ್ಯಾಗ ಸಾರ್ಥಕ ಆಗುತ್ತೆ, ನಿನ್ನ ಕನಸು ನಿಜ ಆಗುತ್ತೆ. ನೀನ್ ಬಯಸ್ದಾಗೆ ನಿನ್ ತಂಗಿ ಇಬ್ಬರು ಮಕ್ಕಳ ಜೊತೆ ನಿನ್ ಎದುರು ನೋಡ್ತಾ ಕಾಯ್ತಾ ಇರ್ತಾಳೆ. ವೀರು, ಆಶ್ಚರ್ಯವಾಗ್ತಿದ್ಯಾ? ಇವ್ರಿಗಿನ್ನೂ ಮದುವೆ ಆಗಿಲ್ಲ. ನೀನ್ ಯಾವತ್ತು ಜೈಲಿಂದ ಹೊರಗೆ ಬರ್ತೀಯೋ ಅವತ್ತೇ ಅವ್ರಿಗೆ ಶುಭ ಮುಹೂರ್ತ ಅಂತ ಕಾಯ್ತಾ ಇದ್ದೆ. ವೀರು, ಜೈಲಿನಲ್ಲಿ ನಿನ್ ಕಥೆ ಕೇಳಿದಾಗ ನಿನ್ನಂಥ ಅಣ್ಣನ್ ಪಡೆಯೋದಿಕ್ಕೆ ಈ ಹುಡುಗಿ ಎಷ್ಟು ಅದೃಷ್ಟ ಮಾಡಿರ್ಬೇಕು ಅನ್ಕೊಂಡೆ. ಈಗ ನೋಡಿದ್ರೆ ಇಂಥ ತಂಗಿ ಇರೋಕೆ ನೀನ್ ಅದೃಷ್ಟ ಮಾಡಿರ್ಬೇಕು. ನಾನು ಬಾ ಅನ್ಲಿಲ್ಲ, ಅವರೇ ಬಂತು.